ಅಗಸ್ತ್ಯೇಶ್ವರನನ್ನು ಬಹಳ ಭಕ್ತಿಯಿಂದ ಸೇವೆ ಮಾಡ್ತಾ ಇರತಕ್ಕಂಥ ಅರ್ಚಕ ವೃಂದವನ್ನು ಇವತ್ತು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಆ ಶಿವನ ನೆತ್ತಿಯ ಮೇಲಿನಿಂದ ನಿಮಗೆ ತೀರ್ಥವನ್ನು ಕೊಡುವಂಥ ಜಗತ್ತಿನ ಏಕೈಕ ಈಶ್ವರನ ದೇವಸ್ಥಾನ ಅಗಸ್ತ್ಯೇಶ್ವರನ ದೇವಸ್ಥಾನ. ನಮಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಪ್ರಖ್ಯಾತ ಪ್ರಾತಸ್ಮರಣೀಯ ಕಲಾವಿದರು ಕನ್ನಡದ ಹೆಮ್ಮೆ ಪಿಟೀಲ್ ಚೌಡಯ್ಯನವರು ತಿರುಮಕೂಡ್ಲಿನವರು. ಅವರ ಹೆಸರು ಟಿ ಚೌಡಯ್ಯ, ತಿರುಮಕೂಡ್ಲು ಚೌಡಯ್ಯನವರು. ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಅಂಬರೀಷ್ ಅವರ ತಾತನವರು. 1000 ವರ್ಷಗಳ ಹಿಂದೆ ಅದೇ ಪಿಟೀಲನ್ನು ಇಲ್ಲಿ ಇವಳು ನುಡಿಸ್ತಾ ಇದ್ದಾಳೆ ನೋಡಿ ಇಲ್ಲಿ. ಸ್ನೇಹಿತರೆ, ಇದನ್ನೇ ನಾನು ಹೇಳಿದ್ದು, ಹನುಮಂತ ತಂದಿಟ್ಟಂಥ ಲಿಂಗ ಈಗ ಸ್ಥಳೀಯರು ಇದನ್ನು ಹನುಮಂತೇಶ್ವರ ಅಂತ ಕರೀತಾರೆ ನೋಡ್ರಿ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಬಾಲ್ಯದಿಂದ ನೋಡಿದಂಥ ನನ್ನ ಪ್ರೀತಿಯ ದೇವಸ್ಥಾನ ತಿರುಮಕೂಡಲು ನರಸೀಪುರದ ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಮತ್ತು ನನ್ನ ಜೊತೆ ಇದ್ದಾರೆ ನರಸೀಪುರದ ಸಂಜಯ್. ಭಾಳ ದಿನಗಳಿಂದ ಪ್ರೀತಿಯ ಒತ್ತಾಯ ಮಾಡಿ ಬನ್ನಿ ನಮ್ಮ ಊರಿಗೆ ಅಂತ ಹೇಳ್ತಾ ಇದ್ರು. ಇದು ನಮ್ಮೂರು ಸಹ ಆಗಿದೆ. ಅಂದರೆ ನಾನು ಚಿಕ್ಕಂದಿನಿಂದ ಬಾಲ್ಯದಿಂದ ಈಗ ಅಗಸ್ತ್ಯೇಶ್ವರನ ನಾನು 50 ವರ್ಷದಿಂದ ನೋಡ್ತಾ ಬೆಳೆದಿರೋದ್ರಿಂದ ಸಂಜಯ್ ಅವರ ಮಾತಿಗೆ ಇವತ್ತು ಇಲ್ಲ ಅನ್ನೋಕ್ಕಾಗದೆ ಬಂದಿದ್ದೀನಿ. ಸಂಜಯ್ ಅವರಿಗೆ ನೀವೆಲ್ಲ ಚಿರಋಣಿಗಳಾಗಿರ್ಬೇಕು ಇಂಥದ್ದೊಂದು ಅದ್ಭುತವಾದಂಥ ಟೆಂಪಲ್ ತೋರಿಸಿರೋದಕ್ಕೆ. ಈ ಅಗಸ್ತ್ಯೇಶ್ವರನಿಗೆ ಒಂದು ಪೌರಾಣಿಕ ಪ್ರಸಂಗ ಬೆಸೆದುಕೊಂಡಿದೆ. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಫಿಕ್ಸ್ ಆಗುತ್ತೆ. ಗಿರಿಜಾ ಕಲ್ಯಾಣ ಅಂತೀವಲ್ಲ ನಾವು. ಪರ್ವತರಾಜನ ಮಗಳಾದಂಥ ಪಾರ್ವತಿಗೂ ಪರಮೇಶ್ವರನಿಗೂ ಕಲ್ಯಾಣ ಅಂದರೆ ಲಗ್ನ ಮದುವೆ ಫಿಕ್ಸ್ ಆದಾಗ ಬ್ರಹ್ಮಾಂಡವೆಲ್ಲ ಕೈಲಾಸದಲ್ಲಿ ನೆರೆಯುತ್ತೆ. ಭೂಭಾರ ಆ ಕಡೆ ಜಾಸ್ತಿಯಾಗಿ ಭೂಮಿ ಆ ಕಡೆ ವಾಲ್ಕೊಂಡ್ಬಿಡುತ್ತೆ. ಭೂಮಿ ಆ ಕಡೆ ವಾಲ್ಕೊಳ್ಳಾಗಿ ಅದನ್ನು ಗಮನಿಸಿದಂಥ ಈಶ್ವರ ಅಗಸ್ತ್ಯ ಮಹರ್ಷಿಗಳನ್ನು ಕರೀತಾನೆ. ಕರೆದು ನೀವು ದಕ್ಷಿಣ ದಿಕ್ಕಿಗೆ ಹೋಗಿ ಭೂಭಾರವನ್ನು ಸಮತೋಲವನ್ನಾಗಿ ಮಾಡಿಕೊಳ್ಳಿ ಅಂತ ನೋಡಿ. ಇಡೀ ಬ್ರಹ್ಮಾಂಡ ಮುಕ್ಕೋಟಿ ದೇವತೆಗಳು ಶಿವಪಾರ್ವತಿಯರೆಲ್ಲ ಒಂದು ಕಡೆ, ಅಗಸ್ತ್ಯ ಒಂದು ಕಡೆ. ಅಂದರೆ ಅಗಸ್ತ್ಯರ ತೂಕ ಎಷ್ಟಿರಬೇಕು, ಅಗಸ್ತ್ಯರ ಶಕ್ತಿ ಎಷ್ಟಿರಬೇಕು, ಅಗಸ್ತ್ಯರ ತಪಶಕ್ತಿ ಶಿವಪಾರ್ವತಿಯರಿಗಿಂತಲೂ ಮಿಗಿಲು ಅಂತ. ಶಿವಪಾರ್ವತಿಯರು ಒಂದೇ ಕಡೆ ಇರಲಾಗಿ ಅಗಸ್ತ್ಯರು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬರುವಂಥ ದಾರಿಯಲ್ಲಿ ವಿಂಧ್ಯ ಪರ್ವತ ಸಿಗುತ್ತೆ. ಈ ವಿಂಧ್ಯ ಶಿವನಿಂದ ತಪಸ್ಸು ಪಡೆದು ನನ್ನನ್ನು ಯಾರು ಬಗ್ಗಿಸಲಾರರು ಅಂತ ಬೆಳೀತಾ ಇರಲಾಗಿ ಸೂರ್ಯ ಚಂದ್ರರಿಗೆ ಅಡ್ಡಿಯಾಗಿ ಹಗಲು ರಾತ್ರಿಗಳು ಅಲ್ಲೋಲ ಕಲ್ಲೋಲವಾಗಿ ಭುವಿಯಲ್ಲಿ ತೊಂದರೆಗಳು ಆಗ್ತಾ ಇರುತ್ತೆ. ಅಗಸ್ತ್ಯ ಮಹರ್ಷಿಗಳಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಅಗಸ್ತ್ಯ ಮಹರ್ಷಿಗಳು ಬರ್ತಾ ಇರಬೇಕಾದ್ರೆ ಗುರುಗಳನ್ನು ಕಂಡಂಥ ವಿಂಧ್ಯ ತಲೆಬಾಗಿ ನಮಸ್ಕಾರ ಮಾಡ್ತಾನೆ. ಅಗಸ್ತ್ಯರು ಹೇಳ್ತಾರೆ, ನಾನು ದಕ್ಷಿಣಕ್ಕೆ ಹೋಗಿ ವಾಪಸ್ ಬರೋವರೆಗೆ ನೀನು ಎತ್ತಕೂಡ್ದು, ಬಗ್ಗಿರುವ ದೇಹವನ್ನು ನೀನು ಎದ್ದೇಳಬಾರ್ದು ಅಂತ ಅವನಿಗೆ ಆಜ್ಞೆ ಮಾಡಿಬಿಡ್ತಾರೆ. ಅವರು ಋಷಿ ಆಜ್ಞೆ ಅಂತ ಹೇಳಿ ಅವನು ಹಾಗೆ ಬಗ್ಗೊಂಡು ನಿಂತುಬಿಡ್ತಾನೆ. ಅಗಸ್ತ್ಯೇಶ್ವರರು ದಕ್ಷಿಣಕ್ಕೆ ಬರ್ತಾರಲ್ಲ, ವಾಪಸ್ ಉತ್ತರಕ್ಕೆ ಹೋಗೋದೇ. ಹಾಗಾಗಿ ವಿಂಧ್ಯನ ಬೆಳವಣಿಗೆಯನ್ನು ಅವರು ಯಶಸ್ವಿಯಾಗಿ ನಿಲ್ಲಿಸ್ತಾರೆ. ದಕ್ಷಿಣಕ್ಕೆ ಬರುವಂಥ ಕಾಲಕ್ಕೆ ಅವ್ರಿಗೆ ಸಂಜೆ ಆಗುತ್ತೆ. ಅಗಸ್ತ್ಯೇಶ್ವರರ ಕೈಲಾಸವನ್ನು ಬೆಳಗ್ಗೆ ಬಿಡಲಾಗಿ ಸಂಜೆ ಹೊತ್ತಿಗೆ ಈ ಸುಕ್ಷೇತ್ರ ತಿರುಮಕೂಡ್ಲಿಕ್ಕೆ ಬರ್ತಾರೆ. ತಿರುಮಕೂಡ್ಲಿಕ್ಕೆ ಬಂದಾಗ ಸಂಜೆ ಆಗಿರುತ್ತೆ. ಅವರು ಶಿವಪೂಜೆ ಮಾಡುವಂಥ ಹೊತ್ತಾಗಿರುತ್ತೆ. ಇಲ್ಲಿ ನೋಡ್ತಾರೆ, ಸುತ್ತಮುತ್ತ ಯಾವುದು ಶಿವಲಿಂಗ ಕಾಣದೇ ಇರಲಾಗಿ ಆಂಜನೇಯನನ್ನು ಕರೀತಾರೆ. ಒಂದು ಶಿವಲಿಂಗ ತಗೊಂಡು ಬಾರಪ್ಪ ಅಂತ. ಹನುಮಂತ ಗೊತ್ತಲ್ಲ ಶಿವಪೂಜೆಗೆ ಮಾಡಬೇಕು ಅಗಸ್ತ್ಯರು ಅಂತ ಹೇಳಿ ಎಲ್ಲ ಕಡೆ ಹುಡುಕಿ ಒಂದು ಸರಿಯಾದಂಥ ದೊಡ್ಡದು ಶಿವಲಿಂಗ ಎತ್ಕೊಂಬರೋ ಅಷ್ಟೊತ್ತಿಗೆ ಇಲ್ಲಿ ಸಮಯ ಆಗ್ತಾ ಇದೆ ಅಂತ ಮನಗಂಡಂಥ ಅಗಸ್ತ್ಯ ಮಹರ್ಷಿಗಳು ಈ ತ್ರಿವೇಣಿ ಸಂಗಮ, ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮದ ಪುಣ್ಯ ಮರಳಿನಿಂದ ಒಂದು ಲಿಂಗವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಬಿಟ್ಟಿರ್ತಾರೆ. ಆಂಜನೇಯ ಲಿಂಗ ತಗೊಂಡು ಬರ್ತಾನೆ, ನೋಡ್ತಾನೆ ಇಲ್ಲಿ ಒಂದು ಲಿಂಗಕ್ಕೆ, ಅವರು ಶಿವಲಿಂಗಕ್ಕೆ ಪೂಜೆ ಮಾಡಿಬಿಟ್ಟಿರ್ತಾರೆ. ಅಗಸ್ತ್ಯರನ್ನ ಕೇಳ್ತಾನೆ, ಈಗ ನಾನು ತಂದುಬಿಟ್ಟಿದ್ದೇನಲ್ಲ, ಎಲ್ಲಿ ಇಡ್ಲಿ ಇದನ್ನ ಅಂತ ಅಂದಾಗ ಅಲ್ಲಿಡು ಅಂತ ಹೇಳ್ತಾರೆ. ನೋಡಿ ಇದೆ ಅದು ಆ ಶಿವಲಿಂಗ, ಅದು ಇಲ್ಲೇ ಇದೆ. ಆಗ ಆಂಜನೇಯನ ಕೋಪ ಬರುತ್ತೆ, ನಾನು ತಂದ ಶಿವಲಿಂಗಕ್ಕೆ ಪೂಜೆ ಮಾಡದೆ ಇವರು ತಾವೇ ಒಂದು ಲಿಂಗವನ್ನು ಸೃಷ್ಟಿ ಮಾಡಿ ಪೂಜೆ ಮಾಡಿಬಿಟ್ರಲ್ಲ ಅಂಥೇಳಿ ಅದರ ನೆತ್ತಿಯ ಮೇಲೆ ಒಂದು ಗುದ್ದುತ್ತಾನೆ. ಆ ಶಿವಲಿಂಗ ಸೀಳ್ಬಿಟ್ಟು ಹೋಗುತ್ತೆ. ಇವತ್ತಿಗೂ ಆ ಶಿವಲಿಂಗ ಅದೇ ರೀತಿಯಲ್ಲಿಯೇ ಇದೆ. ಆ ಶಿವನ ನೆತ್ತಿಯ ಮೇಲಿನಿಂದ ನಿಮಗೆ ತೀರ್ಥವನ್ನು ಕೊಡುವಂಥ ಜಗತ್ತಿನ ಏಕೈಕ ಈಶ್ವರನ ದೇವಸ್ಥಾನ ಅಗಸ್ತ್ಯೇಶ್ವರನ ದೇವಸ್ಥಾನ. ಅದ್ಭುತವಾದಂಥ ಅಗಸ್ತ್ಯೇಶ್ವರನ ದೇವಸ್ಥಾನ. ಇಲ್ಲಿ ಪೂಜೆ ಮಾಡಿದಂಥ ಅಗಸ್ತ್ಯ ಮಹರ್ಷಿಗಳು ಮುಂದೆ ದಕ್ಷಿಣಕ್ಕೆ ಹೋಗಿ ನೀವು ಚಿದಂಬರಮ್ಮು, ತಂಜಾವೂರು ಅಂತ ನೀವು ಯಾವ ಶಿವನ ದೇವಸ್ಥಾನಗಳನ್ನು, ಪ್ರಖ್ಯಾತ ಶಿವನ ದೇವಸ್ಥಾನಗಳನ್ನು ತಮಿಳುನಾಡಲ್ಲಿ ನೋಡ್ತಿರಲ್ಲ, ಎಲ್ಲ ಸ್ಥಾಪನೆ ಮಾಡಿದ್ದು ಅಗಸ್ತ್ಯ ಮಹರ್ಷಿಗಳೇ. ಆದರೆ ಮೊದಲು ದಕ್ಷಿಣದ ಶಿವಲಿಂಗವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಅಗಸ್ತ್ಯ ಮಹರ್ಷಿಗಳಿಗೆ ಈ ನರಸೀಪುರದಲ್ಲಿ ಸಲ್ಲುತ್ತೆ. ಇದು ಮೊದಲನೇ ಶಿವಲಿಂಗ. ನೀವು ದಕ್ಷಿಣಕ್ಕೆ ತಮಿಳುನಾಡಿಗೆ ಎಲ್ಲ ಶಿವಲಿಂಗಗಳನ್ನು ನೋಡೋದಕ್ಕೆ ಟೂರ್ ಮಾಡ್ತಿರಲ್ಲ, ಅದಕ್ಕೆ ಮುಂಚೆ ಬಂದು ನೀವು ಅಗಸ್ತ್ಯ ಮಹರ್ಷಿಗಳು ಸ್ಥಾಪನೆ ಮಾಡಿದಂಥ ಈ ಅಗಸ್ತ್ಯೇಶ್ವರನನ್ನು ನೋಡಬೇಕು. ಇದಾದ ನಂತರ ನೀವೆಲ್ಲವನ್ನು ನೋಡಬೇಕು.
ಅರ್ಥ ಆಯ್ತಲ್ಲ, ಅಂಥ ಅದ್ಭುತವಾದಂಥ ಶಿವಲಿಂಗ ಇದೆ. ಬನ್ನಿ, ನೀವು ಆ ಶಿವಲಿಂಗನ ನೋಡಿ ಧನ್ಯರಾಗಿ ಮೈಸೂರಿಂದ ಒಂದು 20 ನಿಮಿಷ ಇಲ್ಲಿಗೆ ಬಂದು ನೀವು ದರ್ಶನ ಮಾಡಲೇಬೇಕು. ನೆತ್ತಿಯ ಮೇಲಿಂದ ತೀರ್ಥ ತಗೊಳ್ಳುವಂಥ ಒಂದು ವಿಸ್ಮಯವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ 1000 ವರ್ಷಗಳಷ್ಟು ಪುರಾತನವಾದಂಥ ಕಂಬವನ್ನು ಏನು ನೀವು ನೋಡ್ತಾ ಇದ್ದೀರಾ, ತಲೆ ಮೇಲೆ ಅವನೇನು ಧರಿಸಿದ್ದಾನೆ, ಟೋಪಿ ಅಥವಾ ಶಿರಸ್ತ್ರಾಣ ಅಂತ ನಾವೇನು ಹೇಳ್ತೀವಿ, ಅದರ ಡಿಸೈನನ್ನು ನೋಡಿ, ಇನ್ನೆಲ್ಲೂ ಇಲ್ಲ. ಇದು ಇವನಿಗೆ ಮಾತ್ರ ಇದು. ಸೊ ಇವನು ಇಲ್ಲಿ ಅವನಲ್ಲ, ಇವನು ಒಬ್ಬ ವಿದೇಶಿ ಅಥವಾ ಹೊರಗಿನವನು, ಭಾರತದ ಬೇರೆ ಭಾಗದವನು. ಅವನು ಈ ಅಗಸ್ತ್ಯೇಶ್ವರನ ನೋಡೋಕ್ಕೆ ಬಂದಿದ್ದಾನೆ. ಅವನನ್ನು ಶಿಲ್ಪಿ ಇಲ್ಲಿ ಕೆತ್ತಿದ್ದಾನೆ. ನೋಡ್ತಾ ಇದ್ದೀರಾ, 1 ಶತಮಾನದ ಹಿಂದಿನ ಶಾಸನವನ್ನು ಇಲ್ಲಿ ಪತ್ತೆ ಹಚ್ಚಿದ್ದಾರೆ. ನೋಡಿ, ಇಲ್ಲಿ ಸ್ವಸ್ತಿ ಶ್ರೀಮನ್ ನಿರಂಜನ ಕೃಷ್ಣರಾಜೇಂದ್ರ ಬಹದ್ದೂರ್, ಸ್ವಸ್ತಿ ಶ್ರೀ ಶಕವರ್ಷ 1946ನೇ ಪ್ರಭವ ಸಂವತ್ಸರ ಅಶ್ವಯುಜ ಮಾಸ ವಿಜಯದಶಮಿ ಗುರುವಾರದಲ್ಲಿ ಕಾವೇರಿ ಕಪಿಲಾ ಸಂಗಮದ ಅಗಸ್ತ್ಯೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇನ್ಸ್ಕ್ರಿಪ್ಷನ್ ಸ್ಟೋನ್ ಲೇಡ್ ಬೈ ಅಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆಫ್ ಮೈಸೂರು. ನೋಡ್ರಿ, ಮೈಸೂರು ದಿವಾನರಾದಂಥ ಮಿರ್ಜಾ ಇಸ್ಮಾಯಿಲ್ ಅವರು ಈ ಸ್ಟೋನನ್ನು ಹಾಕಿಸಿರ್ತಾರೆ. 1 ಶತಮಾನದ ಹಿಂದಿನ ಕಲ್ಲು. ನೋಡ್ತಾ ಇದ್ದೀರಾ? ಬನ್ನಿ. ದೇವಸ್ಥಾನದ ಮುಂಭಾಗದಲ್ಲಿ ಆವರಣದಲ್ಲಿರ್ತಕ್ಕಂಥ ಭೋಗನಂದೀಶ್ವರ ದೇವರು, ಯೋಗನಂದೀಶ್ವರ ಒಳಗಡೆ ಶಿವನ ಪಾದದ ಬಳಿ ಕೂತು ಅವನ ಆಜ್ಞೆಯನ್ನು ಕಾಯ್ತಾ ಇದ್ದಾನೆ. ಭೋಗನಂದೀಶ್ವರ ಮಹಾನಂದಿ ಅಂತ ಹೆಸರು ಹಾಕ್ಕೊಂಡು ಇಲ್ಲಿ ಬಹಳ ಸುಂದರವಾಗಿ ಕೆತ್ತಿದಂಥ ನಂದೀಶ್ವರನ ನೀವು ನೋಡ್ತಾ ಇದ್ದೀರಾ. ಈ ನಂದಿಯನ್ನು ಕೆತ್ತಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ಯಾಟ್ರನ್ ಇರ್ತಾ ಇತ್ತು. 2 ಅಥವಾ 3 ಗೆಜ್ಜೆಗಳ ಅಥವಾ ಗಂಟೆಗಳ ಸರವನ್ನು ಅವ್ರಿಗೆ ಹಾಕ್ತಾ ಇದ್ರು ನಂದೀಶ್ವರನ್ಗೆ. ಆ 2 ಗಂಟೆಗಳನ್ನು ಹಾಕಿದಂಥ ಒಂದು ಚೈನನ್ನು ಹಿಂದ್ಗಡೆ ಬಹಳ ಕಲಾತ್ಮಕವಾಗಿ ಕಟ್ತಾ ಇದ್ರು. ಇದನ್ನು ನಾನು ನಿಮ್ಗೆ ಅಗ್ರಹಾರ ಬೆಳಗೊಲಿನಲ್ಲಿ, ಹಾಸನದ ಹೊಯ್ಸಳೇಶ್ವರ ದೇವಾಲಯಗಳಲ್ಲೂ ಸಹ ತೋರಿಸಿದ್ದೀನಿ. ಇದು ಗಂಗರ ಕಾಲದ ನಂದಿ ಆದ್ದರಿಂದ ಗಂಗರೂ ಸಹ ಆ ಕಾಲದಿಂದನೂ ಇದೇ ರೀತಿಯಾದ ಪ್ಯಾಟ್ರನನ್ನು ಉಪಯೋಗಿಸ್ತಾ ಇದ್ರು. ಶತಮಾನಗಳು ಸಂದಿದರು. ಗಂಗರು 4ರಿಂದ 10ನೇ ಶತಮಾನ, ಇವರು 10ರಿಂದ 13ನೇ ಶತಮಾನ ಅಂದ್ರಿಂದ. ಸೊ ಇದು ಒಂದೇ ಥರ ಪ್ಯಾಟ್ರನ್ ಬಂದಿದೆ. ನೀವು ಹಿಂದ್ಗಡೆ ಇದನ್ನು ನೋಡಿದ್ರೆ ಈ ಒಂದು ಗಂಟೆಗಳ ಗಂಟೆಗಳ ಸರವನ್ನು ಹಿಂದೆ ಕಟ್ಟಿರುವಂಥ ಪ್ಯಾಟ್ರನ್ ಮಾತ್ರ ಒಂದೇ ಥರ ಇದೆ. ಮಹಾನಂದಿ, ಈ ನಂದಿಯನ್ನು ಈಗ ನಿಮಗೆ ಇಲ್ಲಿ ಆವರಣದಲ್ಲೇ ನೋಡಿಕೊಂಡು ನೀವು ಮುಂದಕ್ಕೆ ಹೋಗಬೇಕು. ಈ ನಂದಿ ಆ ಕಾಲದಿಂದನೂ ಇಲ್ಲೇ ಇದೆ. ಈ ನಂದಿನ ಮಾತ್ರ ಎಲ್ಲೂ ಬದಲಾಯಿಸಿಲ್ಲ. ಆಲ್ಟ್ರ್ ಮಾಡಿದಾಗ್ಲಿಂದನೂ ಈ ನಂದಿನ ಇಲ್ಲೇ ಕಾಪಿಟ್ಕೊಂಡು ಬಂದಿದ್ದಾರೆ. ಇಲ್ಲಿ ನೀವು ಒಳಗಡೆ ಬಂದರೆ ಭಾಳ ಸುಂದರವಾದಂಥ ಕೆತ್ತನೆಗಳನ್ನು ನೀವು ನೋಡ್ಬೋದು. ಇಲ್ಲಿ ಬಂದರೆ ನಾನು ಆಗಲೇ ನಿಮಗೆ ಇನ್ನೊಂದು ಕಡೆನೂ ನಾನು ತೋರಿಸ್ತಿದ್ದೀನಿ. ಪಾಶುಪತರು ನೋಡಿ, 12ನೇ ಶತಮಾನಕ್ಕಿಂತ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣ ಬಂದು ಕೈ ಮೇಲೆ ಲಿಂಗ ಇಟ್ಕೊಂಡು ಪೂಜೆ ಮಾಡುವಂಥ, ಅಂಗೈ ಮೇಲೆ ಲಿಂಗನ ಇಟ್ಕೊಂಡು ಪೂಜೆ ಮಾಡುವಂಥದ್ದನ್ನೊಂದು ಹೇಳ್ಕೊಟ್ಟಿದ್ರು. ಅದಕ್ಕೂ ಹಿಂದೆ ಪಾಶುಪತ ಪಂಥ ಅಂತ ಬಂದಿತ್ತು. ಆ ಪಾಶುಪತರೇ ಮೊದಲನೇದಾಗಿ ಅಂಗೈಯ ಮೇಲೆ ಶಿವಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡೋದನ್ನು ನಮ್ಗೆ ಕಲಿಸ್ಕೊಟ್ಟವರು. ಅಂಥ ಪಾಶುಪತದ ಒಬ್ಬ ಸನ್ಯಾಸಿ, ಯಾಕೆಂದರೆ ಅವನ ಜಟೆಯನ್ನು ನೀವು ನೋಡ್ತಾ ಇದ್ದೀರಾ. ಪಾಶುಪದದ ಸನ್ಯಾಸಿ ಪದ್ಮಾಸನದಲ್ಲಿ ಕುಳಿತು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ, ದೊಡ್ಡದಾದಂಥ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ, ಯಾಕೆಂದರೆ ರುದ್ರಾಕ್ಷಿಗಳನ್ನು ಇಲ್ಲಿ ನೋಡ್ತಾ ಇದ್ದಾರೆ, ದೊಡ್ಡದಾದ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ ಅಂಗೈಯ ಮೇಲೆ, ಎಡಗೈ ಮೇಲೆ ಶಿವಲಿಂಗವನ್ನು ಇಟ್ಕೊಂಡು ಬಲಗೈನಲ್ಲಿ ಅದನ್ನು ಅರ್ಚನೆ ಮಾಡ್ತಾ ಇದ್ದಾನೆ. ನೋಡಿದ್ರ ಎಷ್ಟು ಚೆನ್ನಾಗಿದೆ. ಪಾಶುಪತ ಪಂಥ ಆ ಕಾಲದಲ್ಲಿ, ಈ ದೇವಸ್ಥಾನವನ್ನು ಕೆತ್ತುವಂಥ ಕಾಲದಲ್ಲಿ ಪಾಶುಪತ ಪಂಥ ಅವ್ರಿಗೆ ಅರಿವಿತ್ತು. ಹಾಗಾಗಿ ಇದನ್ನು ಅವ್ರು ಕೆತ್ತಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ 1000 ವರ್ಷಗಳ ಹಿಂದಿನ, 1-1.5 ವರ್ಷಗಳ ಹಿಂದಿನ ದೇವಸ್ಥಾನಗಳಲ್ಲಿ ಈ ಪಾಶುಪತ ಪಂಥದ ಸನ್ಯಾಸಿಗಳನ್ನು, ಇವ್ರ ಸಾಧಕರನ್ನು ನೀವು ನೋಡ್ಬೋದು. ಇವನು ಒಬ್ಬ ಪಾಶುಪತ ಪಂಥದವನು. ಇಲ್ಲಿ ಇವರು ಭಗವಾನ್ ವಿಷ್ಣುದೇವರು, ಶಂಖ ಮತ್ತು ಚಕ್ರಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ವಿಷ್ಣುದೇವರು. ಇಲ್ಲಿ ಒಬ್ಬಳು ಅಲಂಕಾರಿಕ, ಇವಳು ಚಾಮರವನ್ನು ಹಿಡಿದಿರ್ತಕ್ಕಂಥ ಕನ್ಯೆ, ಚಾಮರವನ್ನು ಹಿಡ್ಕೊಂಡಿದ್ದಾಳೆ. ಇಲ್ಲಿ ನೋಡಿ, ಚಾಮರವನ್ನು ಹಿಡ್ಕೊಂಡಿದ್ದಾಳೆ, ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಅರ್ಜುನನ ಮತ್ಸ್ಯಯಂತ್ರ ಭೇದಿಸ್ತಾ ಇರತಕ್ಕಂಥ ಅರ್ಜುನ, ಇಲ್ಲಿ ನೋಡ್ತಾ ಇದ್ದೀರಾ, ಬಿಲ್ಲು ಬಾಣಗಳನ್ನು ಬಿಟ್ಟಿದ್ದಾನೆ. ಆ ಬಾಣ ಬಂದು ಇಲ್ಲಿ ಮೀನಿಗೆ ತಾಕಿದೆ. ಇಷ್ಟು ದೊಡ್ಡದಾದಂಥ ಮೀನು ಅರ್ಜುನ. ಮತ್ಸ್ಯಯಂತ್ರ ಕೆಳಗಡೆ ಇದೆ, ಅದು ಕೆಳಗಡೆ ಹೂತೋಗಿದೆ. ಅರ್ಜುನ ಮತ್ತು ಅವನ ಬಿಲ್ಲು ಬಾಣ ನೋಡಿ, ಇಲ್ಲಿ ಬಂದಿದೆ ಬಾಣ, ಇಲ್ಲಿ ಬಂದಿದೆ, ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಇದು ಮೀನು. ಈಗ ಈ ಕಡೆ ಇರೋವಂಥವ್ರು ಇವರು ಕಲಾವಿದರು. ನೋಡಿ, ಇವಳು ಮೃದಂಗವನ್ನು ಬಾರಿಸ್ತಾ ಇದ್ದಾಳೆ, ಇವಳು ನಾಟ್ಯ ಮಾಡ್ತಾ ಇದ್ದಾಳೆ, ಇವಳು ಸಹ ನಾಟ್ಯದ ಭಂಗಿಯಲ್ಲೇ ಇದ್ದಾಳೆ. ಮತ್ತು ಇಲ್ಲೂ ಅಷ್ಟೇ ಸಂಪೂರ್ಣವಾಗಿ ಇದು ನಾಟ್ಯದ ಭಂಗಿಯಲ್ಲಿದ್ದಾರೆ. ಇವಳು ವೀಣೆಯನ್ನು ನುಡಿಸ್ತಾ ಇರ್ತಕ್ಕಂಥದ್ದು. ಇದು ಒಬ್ಬ ವೀರ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾನೆ. ಈ ಕೈ ತುಂಡಾಗಿದೆ ಯಾವುದೋ ಕಾಲದಲ್ಲಿ, ಆಯ್ತೆ. ಈಗ ನೀವಿಲ್ಲಿ ಬಂದರೆ ನೋಡಿ, ಇದು ಅಷ್ಟೇ ಅದೇ ನಾಟ್ಯದ ಭಂಗಿಯಲ್ಲಿರ್ತಕ್ಕಂಥವ್ರು.
ಇಲ್ಲಿ ಇವಳು ಈ ಬಾಲಿಕೆ ಒಂದು ವನದಲ್ಲಿ ವಿಹಾರ ಮಾಡ್ತಾ ಒಂದು ಮರಕ್ಕೆ ಅವಳು ತನ್ನ ಕೈಯನ್ನು ಇಟ್ಕೊಂಡಿದ್ದಾಳೆ. ಒಂದು ಸುಮ್ಮನೆ ಒಂದು ಮರಕ್ಕೆ ಹಿಂಗೆ ಇಟ್ಕೊಂಡಿರೋ ಥರ ಸುಮ್ಮನೆ ರಿಲ್ಯಾಕ್ಸ್ ಆಗಿ ನಿಂತಿರೋ ಥರ ನೋಡಿ ನಿಂತಿದ್ದಾರೆ. ಅವಳು ಮರಕ್ಕೆ ಕೈ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ನೋಡಿ, ಮರದ ಬೊಡ್ಡೆ ದಪ್ಪಗಿದೆ, ಇದು ದಪ್ಪಗಿದೆ, ಬರ್ತಾ ಬರ್ತಾ ಕಾಂಡ ಸಣ್ಣಗೆ ಬಂದು ಇದು ಹರಡ್ಕೊಂಡಿದೆ. ಅಲ್ಲಿಗೆ ಅವಳು ಆ ಕೈಯನ್ನು ಇಟ್ಕೊಂಡು ನಿಂತಿದ್ದಾಳೆ. ನೋಡಿ, ಇದೊಂದು ಭಾಳ ವಿಶೇಷವಾದಂಥ ಶಿಲ್ಪ. ಇವನು ಗಂಡಸು ಆದ್ರೂ ಇವನ ಜಡೆ ನೋಡಿ, ಒಂದು ಜಡೆ ತುಂಬ ಉದ್ದ ಕೂದಲನ್ನು ಬಿಟ್ಟು ಜಡೆ ಹೆಣ್ಕೊಂಡು ಅದಕ್ಕೊಂದು ಕುಚ್ಚು ಕಟ್ಟಿದ್ದಾನೆ. ಅವನ ಹೆಡ್ ಬ್ಯಾಂಡನ್ನು ಸಹ ನೋಡಿ, ಬಲಗೈಯಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದಾನೆ, ಎಡಗೈಯಲ್ಲೂ ಸಹ ಒಂದು ಪಾತ್ರೆಯನ್ನು ಹಿಡ್ಕೊಂಡಿದ್ದಾನೆ. ಎಡ ಕಂಕುಳಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಂಕುಳು ಇದು ಮಧುಪಾತ್ರೆ, ಮಧುರಸ, ಸೋಮರಸ ಗೊತ್ತಲ್ವಾ, ಹೆಂಡ. ಅದರದ್ದು ದೊಡ್ಡದೊಂದು ಪಾತ್ರೆಯನ್ನು, ದೊಡ್ಡದೊಂದು ಕಂಟೈನರ್ನ ಹಿಡ್ಕೊಂಡು ಅದನ್ನು ಬಗ್ಗಿಸ್ತಾ ಇದ್ದಾನೆ. ಹಿಂಗೆ ಎಡಗಡೆ ಕಂಕುಳಲ್ಲಿ ಇಟ್ಕೊಂಡು ಅದನ್ನು ಬಗ್ಗಿಸಿ ಇಲ್ಲಿಗೆ ಸುರಿತಾ ಇದ್ದಾನೆ ನೋಡಿ. ಈ ಬಲಗೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ಪಾತ್ರೆಗಳಿಗೆ ಅದನ್ನು ಸುರಿದು ಕೊಡ್ತಾ ಇದ್ದಾನೆ. ಅವನ ಮೀಸೆಯನ್ನು ಸಹ ನೋಡಿ, ಇವನು ನೋಡಿ ಎಂತ ನೋಡಿ, ಇವನು ನಿಂತಿರತಕ್ಕಂಥ ಕಾಲಲ್ಲಿ ಕೆಳಗಡೆ ಹಿಂಗೆ ಕಾಲನ್ನು ಎರಡು ಕಡೆಗೆ ಎಕ್ಸ್ ಆಕಾರದಲ್ಲಿ ಕಾಲನ್ನು ಹಾಕ್ಕೊಂಡಿದ್ದಾನೆ. ಕಾಲು ಹಾಕ್ಕೊಂಡು ನಿಂತ್ಕೊಂಡು ಮಧುಪಾತ್ರೆ, ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಲ್ಲಿ ದೊಡ್ಡದಾದಂಥ ಮಧುಪಾತ್ರೆಯಿಂದ ಮಧುವನ್ನು ಬಗ್ಗಿಸಿ ಈ ಸಣ್ಣ ಸಣ್ಣ ಪಾತ್ರೆಗಳಿಗೆ ತುಂಬಿ ಕೊಡ್ತಾ ಇದ್ದಾನೆ. ಹೇಳಿದ್ರಾ? ಇದನ್ನೆಲ್ಲ ನೋಡಿದ್ದಾರೆ, ಬಹುಶಃ ಇದನ್ನೆಲ್ಲ ಅನುಭವಿಸಿದ್ದಾರೆ ಇವರು. ಯಾರು ಕೆತ್ತಿದ್ದಾರೆ, ಆಮೇಲೆ ಯಾರು ಈ ಸೈಟಲ್ಲಿದ್ದರು, ಈ ಪ್ರಾಜೆಕ್ಟ್ ಸೈಟಲ್ಲಿ ಯಾರ್ಯಾರು ಇದ್ದರು, ಅವರು ಇದನ್ನು ನೋಡಿದ್ದಾರೆ ಮತ್ತು ಅನುಭವಿಸಿದ್ದಾರೆ. ಹಾಗಾಗಿ ಈ ಮಧುಪಾತ್ರೆಯನ್ನು ನನಗೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡದಾದಂಥ ಪಾತ್ರೆ, ದೊಡ್ಡದಾದಂಥ ಒಂದು ಕಂಟೈನರು, ಚಿಕ್ಕದಾದಂಥ 2 ಕಂಟೈನರ್ಗಳಿಗೆ ಸುರಿತಾ ಇದ್ದಾನೆ. ಅದರಿಂದ ಆ ಸುರಿತಾ ಇರೋದನ್ನು ಸಹ ತೋರಿಸಿದ್ದಾನೆ ಶಿಲ್ಪಿ, ಭಾಳ ಸಣ್ಣದಾಗಿ. ನೋಡಿದ್ರಾ? ನಿಮಗೆಲ್ಲ ಗೊತ್ತಿರತಕ್ಕಂಥ ಪ್ರಖ್ಯಾತ ಪ್ರಾತಸ್ಮರಣೀಯ ಕಲಾವಿದರು, ಕನ್ನಡದ ಹೆಮ್ಮೆ ಪಿಟೀಲ್ ಚೌಡಯ್ಯನವರು ತಿರುಮಕೂಡ್ಲನವರು. ಅವರ ಹೆಸರು ಟಿ ಚೌಡಯ್ಯ, ತಿರುಮಕೂಡ್ಲು ಚೌಡಯ್ಯನವರು. ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಅಂಬರೀಷ್ ಅವರ ತಾತನವರು. ತಿರುಮಕೂಡ್ಲು ಚೌಡಯ್ಯನವರು ಇಲ್ಲಿ ಹುಟ್ಟಿ ಬೆಳೆದು ಈ ಜಗತ್ತಿನ ಖ್ಯಾತಿಯನ್ನು, ಈ ಸ್ಥಳದ ಮಹಿಮೆಯನ್ನು ಜಗತ್ತಿಗೆ ಸಾರದಂಥ ಪುಣ್ಯಾತ್ಮ ಪಿಟೀಲ್ ಚೌಡಯ್ಯನವರು. ಒಂದ್ಸಲಿ ಯುರೋಪ್ ದೇಶದಲ್ಲಿ ತಮ್ಮ ಕಚೇರಿಯನ್ನು ಕೊಡ್ತಿರ್ತಕ್ಕಂಥ ಕಾಲದಲ್ಲಿ ಅಲ್ಲಿನ ಜನ, ಯುರೋಪಿನ ಜನ ಇದನ್ನು ಕೇಳ್ತಾರಂತೆ, ಇದು ಈಸ್ ದಿಸ್ ಎನ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಆರ್ ಎ ಫಾರಿನ್ ಇನ್ಸ್ಟ್ರೂಮೆಂಟ್? ಪಿಟೀಲನ್ನು ಕೇಳ್ತಾರಂತೆ. ಆಗ ಅವರು ಇಟ್ ಈಸ್ ಎನ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಅವರನ್ನು ಈ ದೇವಸ್ಥಾನಕ್ಕೆ, ತಿರುಮಕೂಡ್ಲು ನರಸೀಪುರದ ಅಗಸ್ತೇಶ್ವರನ ಸನ್ನಿಧಿಗೆ ಕರ್ಕೊಂಡ್ಬಂದು ಇಲ್ಲಿರ್ತಕ್ಕಂಥ ಒಂದು ಉಬ್ಬು ಶಿಲ್ಪವನ್ನು ತೋರಿಸ್ತಾರೆ. ಪಿಟೀಲು ಅನ್ನೋದು ಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಗೀತ ಶಾಸ್ತ್ರದಲ್ಲಿ ಬೆರೆತು ಹೋಗಿದೆ ಅಂತ ಪಿಟೀಲ್ ಚೌಡಯ್ಯನವ್ರು ತೋರಿಸ್ತಾರೆ. ಅದು ಇಲ್ಲಿದೆ, ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ನೋಡಿ, ಇಲ್ಲರ್ರಿ ಸ್ನೇಹಿತರೆ, ಭಾಳ ಅಪರೂಪದ ಒಂದು ಶಿಲ್ಪವನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ದೇವಸ್ಥಾನದಲ್ಲೂ ಇದು ನೀವು ಕಾಣೆ, ನಾನಂತೂ ನೋಡಲಿಲ್ಲ. 100 ದೇವಸ್ಥಾನಗಳೇ. ಇದು ತಿರುಮಕೂಡ್ಲು ನರಸೀಪುರದ ಅಗಸ್ತೇಶ್ವರನ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಹತ್ರ ಇರುವಂಥ ಕಂಬದಲ್ಲಿದೆ, ಎಡಗಡೆ ಕಂಬದಲ್ಲಿ ಇರ್ತಕ್ಕಂಥದ್ದಿದೆ. ತಿರುಮಕೂಡ್ಲಿನ ಚೌಡಯ್ಯನವರು ಪ್ರಖ್ಯಾತ ಪಿಟೀಲು ವಿದ್ವಾಂಸರು ಅಂತ ನಮಗೆಲ್ಲ ಗೊತ್ತಿದೆ. ಆ ಪಿಟೀಲು, ಅವರು 7 ತಂತಿಗಳ ಪಿಟೀಲನ್ನು ಅನ್ವೇಷಿಸಿ ಪ್ರಪಂಚ ಪ್ರಖ್ಯಾತಿಗೆ ಕಾರಣವಾದ 7 ತಂತಿಗಳ ಪಿಟೀಲನ್ನು ಅನ್ವೇಷಿಸಿದವರು ನರಸೀಪುರದ ಚೌಡಯ್ಯನವರೇ, ತಿರುಮಕೂಡ್ಲಿನ ಚೌಡಯ್ಯನವರೇ. ಅವ್ರಿಗೆ ಏನು ಸ್ಫೂರ್ತಿ ಬಂದಿರ್ಬೋದು, ಯಾವ ದೇವರ ಆಶೀರ್ವಾದ ಇರ್ಬೋದು. ಯಾಕೆಂತಂದರೆ ಇಲ್ಲಿ ನೋಡಿ, 1000 ವರ್ಷಗಳ ಹಿಂದೆ ಅದೇ ಪಿಟೀಲನ್ನು ಇಲ್ಲಿ ಇವಳು ನುಡಿಸ್ತಾ ಇದ್ದಾಳೆ. ಬರೀ ನೋಡ್ತಾ ಇದ್ದೀರಾ? 1000 ವರ್ಷಗಳ ಹಿಂದೆ ಈ ಒಬ್ಬಳು ಬಾಲಿಕೆ ಪಿಟೀಲನ್ನು ನುಡಿಸ್ತಾ ಇದ್ದಾಳೆ. ನೋಡ್ರಿ, ನೋಡ್ತಾ ಇದ್ದೀರಾ? ಇದೇ ಪಿಟೀಲ್ ಅವಳು ಇಟ್ಕೊಂಡಿರೋಂಥದ್ದು. ಪಿಟೀಲ್ ಇದೇ ಪಿಟೀಲು, ಇದನ್ನೇ ಚೌಡಯ್ಯನವರು ನುಡಿಸ್ತಾ ಇದ್ದಿದ್ದು. ಅವರ ಪ್ರಪಂಚ ಪ್ರಖ್ಯಾತಿಗೆ ಕಾರಣವಾದಂಥ ಪಿಟೀಲು ಇದೇನೆ. ಇದು ಇಲ್ಲಿ ಉಬ್ಬು ಶಿಲ್ಪದ ಮೇಲಿದೆ. ಕಿವಿಯಲ್ಲಿರೋದಂಥ ನೋಡಿ, ಆಭರಣ ನೋಡಿ, 2 ಸರ್ಕಲ್, ಪರ್ಫೆಕ್ಟ್ ಸರ್ಕಲ್ ನೋಡಿ. ಅವಳು ತನ್ನ ಜುಟ್ಟನ್ನು, ತನ್ನ ಜಡೆಯನ್ನು ಬಲಭಾಗಕ್ಕೆ ಕಟ್ಕೊಂಡಿದ್ದಾಳೆ. ಅವಳ ಒಂದು ಕಿವಿಯ 10 ಕಡಕುಗಳು ಅತ್ಯಂತ ಪರ್ಫೆಕ್ಟ್ ಸರ್ಕ್ಯುಲರ್ ಶೇಪ್ನಲ್ಲಿ ನೀವು ನೋಡ್ತಾ ಇರ್ಬೋದು. ಮತ್ತು ಅವಳ ಭುಜದ ಆಭರಣ ಇಲ್ಲಿ ನೋಡಿ, ಇಲ್ಲಿ ಅವಳ ಭುಜದ ಮೇಲಿನ ಆಭರಣ, ತೋಳಿನ ಆಭರಣಗಳು, ತೋಳ್ಬಂದಿಗಳು, ಮತ್ತು ಅವಳ ಇಲ್ಲಿ ಕಟ್ಕೊಂಡಿರ್ತಕ್ಕಂಥದ್ದು. ಅವಳು ಸರ್ವಾಂಗ ಸುಂದರಿ. ಇವಳು ಇಲ್ಲಿ ನೋಡಿ, ಕಾಲಲ್ಲಿರ್ತಕ್ಕಂಥ ಗೆಜ್ಜೆಗಳು, ಕಾಲು ಕಟ್ಕೊಂಡಿರ್ತಕ್ಕಂಥ ಗೆಜ್ಜೆಗಳಿಂದ ಹಿಡಿದು ಸರ್ವಾಂಗ ಸುಂದರಿ ಆಗಿದ್ದಾಳೆ ಇವಳು. ಎಲ್ಲವನ್ನ ಹಾಕಿಕೊಂಡು ಸರ್ವಾಲಂಕಾರ ಭೂಷಿತಳಾಗಿ ಇವಳು ವಾದ್ಯವನ್ನು ನುಡಿಸ್ತಾ ಇದ್ದಾಳೆ. ನೋಡಿ, ಈ ವಾದ್ಯ ಇನ್ನೆಲ್ಲೂ ನಾನು ನೋಡಲಿಲ್ಲ, ಇಲ್ಲೊಂದೇ ಕಡೆ ಈ ವಾದ್ಯ ನೋಡಿದ್ದು. ಈ ವಾದ್ಯವನ್ನು ಅವಳು ನುಡಿಸ್ತಾ ಇರ್ತಕ್ಕಂಥ ಸುಂದರಿ. ಇದು ನೋಡಬೇಕು ಅಂದರೆ ನೀವು ತಿರುಮಕೂಡಿನ ಅಗಸ್ತೇಶ್ವರನ ದೇವಸ್ಥಾನಕ್ಕೆ ಬರಬೇಕು. ನೀವು ಅಗಸ್ತೇಶ್ವರನ ದೇವಸ್ಥಾನಕ್ಕೆ ಬಂದರೆ ಈ ಪಿಟೀಲು ನುಡಿಸ್ತಾ ಇರ್ತಕ್ಕಂಥ ಸುಂದರಿಯನ್ನು ನೀವು ನೋಡ್ಬೋದು. ಈ ಕಂಬದಲ್ಲಿ ಸ್ನೇಹಿತರೆ ಒಂದು ಯುದ್ಧದ ಪರಿಕಲ್ಪನೆಯನ್ನು ಮಾಡಿದ್ದಾರೆ. ಇದು ಕೆಳಗಡೆ ಆನೆ
ಒಂದು ರೋಷಾವೇಶದಿಂದ ನುಗ್ಗುತ್ತಾ ಇರತಕ್ಕಂಥ ಆನೆ ಮೇಲೆ ಕುಳಿತಿರ್ತಕ್ಕಂಥ ಯೋಧ. ಅವನ ಕೈಯಲ್ಲಿರ್ತಕ್ಕಂಥ ಆಯುಧವನ್ನು ನೀವು ನೋಡ್ತಾ ಇದ್ದೀರಾ. ಆಯುಧ ಹಿಡ್ಕೊಂಡು ಅವನ ಆನೆಯನ್ನು ಇದು ಮಾಡ್ತಾ ಇದ್ದಾನೆ. ಆನೆ ತನ್ನ ಸೊಂಡಿಲಿನಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಒಂದು ಗುಂಡು ನೋಡಿ, ಒಂದು ಗುಂಡನ್ನು ಹಿಡ್ಕೊಂಡಿದೆ. ಒಂದು ಸಣ್ಣ ಕಲ್ಲಿನ ಗುಂಡು ಆನೆಯ ಸೊಂಡಲಿನಲ್ಲಿ ಕಾಣ್ತಾ ಇದೆ. ಈ ಆನೆ ಓಡ್ತಾ ಇದೆ ಅನ್ನೋದಕ್ಕೆ ಏನಪ್ಪ ಇದು ಅಂತಂದರೆ ಬಾಲ ಎತ್ಕೊಂಡ್ಬಿಟ್ಟಿದೆ ನೋಡಿ. ಆನೆ ಬಾಲ ಎತ್ಬಿಟ್ಟಿದೆ. ಆನೆ ನೀವು ಓಡ್ತಾ ಇರ್ಬೇಕಾದ್ರೆ ನೋಡ್ಬೋದು, ಬೇಕಾದ್ರೆ ನೀವು ಗೂಗಲಲ್ಲಿ ಓಡಬೇಕಾದ್ರೆ ಬಾಲ ಎತ್ತಿರುತ್ತೆ. ಆನೆ ಓಡ್ತಾ ಇರುತ್ತಲ್ಲ ಆವಾಗ. ಸೊ ಇಲ್ಲಿ ಆನೆ ಬಾಲ ಎತ್ತಿದೆ ಅಂದರೆ ಅದು ಓಡ್ತಾ ಇದೆ ಅಂತ. ಸೊ ಇದು ಯುದ್ಧರಂಗದ ಕಲ್ಪನೆ ಇದು. ಇವನು ಈ ಯೋಧ ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಶಿಲ್ಪ. ಇಲ್ಲಿ ಮೇಲೆ ಬಂದರೆ ನೀವು ಧನುರ್ಧಾರಿಯಾದಂಥ ಮತ್ತೊಬ್ಬ ವೀರ. ಧನುರ್ಧಾರಿಯಾಗಿ ಬಾಣವನ್ನು ಎಳೆದು ಅವನು ಗುರಿಯನ್ನು ಇಟ್ಟಿದ್ದಾನೆ. ಬಾಣವನ್ನು ಎಳೆದು ಗುರಿಯನ್ನು ಇಟ್ಟಿರ್ತಕ್ಕಂಥ ಯೋಧನನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬಿಲ್ಲು ಹೆದೆಯೇರಿಸ್ಬಿಟ್ಟಿದ್ದಾನೆ. ಬಿಲ್ಲನ್ನು ಬಾಣ ಎಳೆದು ಹಿಂದಕ್ಕೆ ನೋಡಿ, ಅವನ ಎಡಗೈ ಹಿಂದಕ್ಕೆ ಕೊಟ್ಟೋಗಿದೆ, ಬಲಗೈ ಹಿಂದಕ್ಕೆ ಕೊಟ್ಟೋಗಿದೆ. ಎಡಗೈಯಲ್ಲಿ ಅವನು ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ, ಬಲಗೈಯಲ್ಲಿ ಬಾಣವನ್ನು ಹಿಡಿದುಕೊಂಡು ಅವನು ಅದನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ನೋಡಿದ್ರ? ಸೊ ಇದು ಒಂದು ಯುದ್ಧದ ಕಲ್ಪನೆಯನ್ನು ಸಹ ಒಂದು ಕಂಬದಲ್ಲಿ ಕೆತ್ಕೊಟ್ಟಿದ್ದಾರೆ. ಸ್ನೇಹಿತರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶಿವನ ಪರಿವಾರ ದೇವತೆಗಳಾದಂಥ ಸುಬ್ರಹ್ಮಣ್ಯ ದೇವರನ್ನು ಬಹಳ ಸುಂದರನಾಗಿ ತನ್ನ ವಾಹನನಾದಂಥ ನವಿಲಿನ ಮೇಲೆ ಕುಳಿತಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವರು. ನವಿಲು ಒಂದು ಹಾವನ್ನು ತನ್ನ ಕೊಕ್ಕಲ್ಲಿ ತೆಕ್ಕಿ ಹಿಡ್ಕೊಂಡಿರ್ತಕ್ಕಂಥ ಭಾಳ ಸುಂದರವಾದಂಥ ಒಂದು ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ. ಸುಬ್ರಹ್ಮಣ್ಯ ದೇವ್ರ ದರ್ಶನ ಆದಮೇಲೆ ವಿಘ್ನ ನಿವಾರಕನಾದಂಥ ಗಣಪತಿಯನ್ನು ನೀವು ನೋಡ್ತಾ ಇದ್ದೀರಾ. ಭಾಳ ಎಷ್ಟು ನೋಡಿ, ತುಂಬ ಸುಂದರವಾಗಿ ಗಣಪತಿ ದೇವರು ಕುಳಿತಿದ್ದಾರೆ. ಸೊ ಗಣಪತಿ ದೇವರನ್ನು ನೀವು ನೋಡಿದ ಮೇಲೆ ಇಲ್ಲಿ ಬನ್ನಿ, ತಾಯಿ ಚಾಮುಂಡೇಶ್ವರಿಯನ್ನು ನೀವು ನೋಡ್ತಾ ಇದ್ದೀರಾ. ತಾಯಿ ಚಾಮುಂಡೇಶ್ವರಿ ಇಲ್ಲಿ ನೋಡಿ ಮಹಿಷಾಸುರ ಮರ್ದಿನಿ ಆದಂಥವಳು. ಮಹಿಷನ ಎದೆಗೆ ತನ್ನ ಶೂಲವನ್ನು ಚುಚ್ಚಿದ್ದಾಳೆ. ಸೊ ಅದನ್ನು ನೀವು ನೋಡ್ತಾ ಇದ್ದೀರಾ. ಮಹಿಷನ ಮೇಲೆ ಕಾಲನ್ನು ಇಟ್ಟು ಮಹಿಷಾಸುರನ ಮೇಲೆ ಅವನ ಎದೆಗೆ ತನ್ನ ಶೂಲವನ್ನು ಚುಚ್ಚಿ ಅವಳು ವೀರಾಗ್ರಣಿಯಾಗಿ ನಿಂತಿರತಕ್ಕಂಥ ಒಂದು ಇದನ್ನು ನೀವು ನೋಡ್ತಾ ಇರತಕ್ಕಂಥ ಭಾಳ ಅದ್ಭುತವಾದಂಥ ಒಂದು ಶಿಲ್ಪವನ್ನು ನೀವು ನೋಡ್ತಾ ಇದ್ದೀರಾ. ಇದೊಂದು ಬಹಳ ಪುರಾತನವಾದಂಥ ಶಿಲ್ಪ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಅದೇ ಮಹಿಷಾಸುರ ಮರ್ದಿನಿ ನೋಡಿ. ಅವಳ ಕಾಲು ಇಟ್ಕೊಂಡಿರತಕ್ಕಂಥ ಬಹಳ ಹಳೆಯದಾದಂಥ ಪುಟ್ಟದಾದಂಥ ಶಿಲ್ಪ. ಮಹಿಷನ ಮೇಲೆ ಕಾಲಿಟ್ಟು ಆ ಶೂಲವನ್ನು ಮಹಿಷನಿಗೆ ಚುಚ್ಚಿ ನಿಂತಿರತಕ್ಕಂಥ ಶಿಲ್ಪವನ್ನು ನೀವು ನೋಡ್ತಾ ಇದ್ದೀರಾ. ಅದಾದಮೇಲೆ ಏನೋ ಒಂದು ಇದೆ, ಇದು ಇದು ಅದೇ ಮಹಿಷಾಸುರ ಮರ್ದಿನಿಯೇ. ಸೊ ಮಹಿಷಾಸುರ ಮರ್ದಿನಿ ಎಲ್ಲಿ ಸಿಕ್ಕಿದ್ರು ಎಲ್ಲ ಕಡೆ ಒಂದು ತಂದಿಟ್ಟಿದ್ದಾರೆ. ಇಲ್ಲಿ ನೋಡಿ, ಅದು ಒಂದು ಮಹಿಷಾಸುರ ಮರ್ದಿನಿ. ಮಹಿಷನ ಮೇಲೆ ಬಲಗಾಲನ್ನು ಇಟ್ಟು ಊರಿ ಅವನಿಗೆ ಶೂಲವನ್ನು ಚುಚ್ಚುತ್ತಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಇದೊಂದು ಒಂದು ಕಲ್ಲಿನ ಹಲಗೆಯ ಮೇಲೆ ಗಜಲಕ್ಷ್ಮಿಯನ್ನು ನೀವು ನೋಡ್ಬೋದು. ಗಜಲಕ್ಷ್ಮಿ, ಒಂದು ಜೋಡಿ ಮೀನು ಮತ್ತು ಒಂದು ಕಳಶ, ಸೂರ್ಯಚಂದ್ರರು ಮತ್ತು ಈ ನಂದಿ ನೋಡಿ. ಆ ಕಡೆ ಸೂರ್ಯ, ಈ ಕಡೆ ಚಂದ್ರ, ಮತ್ತು ಆ ಬಲತುದಿಯಲ್ಲಿ ಕಳಶದ ಪಕ್ಕ ಜೋಡಿ ಮೀನುಗಳು, 2 ಆನೆಗಳ ಮಧ್ಯೆ ಕುಳಿತಿರ್ತಕ್ಕಂಥ ಗಜಲಕ್ಷ್ಮಿಯು, ಆ ಆನೆಯ ಪಕ್ಕದಲ್ಲಿರ್ತಕ್ಕಂಥ ನಂದಿಯ ಮೇಲಿರ್ತಕ್ಕಂಥ ಚಂದ್ರನು, ಎಲ್ಲವನ್ನೂ ಒಂದೇ ಕಲ್ಲಿನ ಹಲಗೆಯ ಮೇಲೆ ನೀವು ನೋಡ್ಬೋದು. ಭಾಳ ವಿಶೇಷವಾಗಿ ಇದನ್ನು ಶಿಲ್ಪಿ ಕೆತ್ತಿದ್ದಾರೆ. ಅಗಸ್ತ್ಯೇಶ್ವರನ ಉತ್ಸವ ಮೂರ್ತಿಯನ್ನು ಸಹ ನೀವು ನೋಡ್ಬೋದು. ಬಹಳ ಸುಂದರವಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ಪರಿವಾರ ದೇವತೆಗಳ ಮತ್ತು ಈಶ್ವರನ ಉತ್ಸವ ಮೂರ್ತಿಗಳನ್ನು ನೀವು ನೋಡ್ಬೋದು. ಈಶ್ವರ ತನ್ನ ರುದ್ರಾಕ್ಷಿ ಸರದೊಂದಿಗೆ ಅಲಂಕಾರ ಭೂಷಿತನಾಗಿ ನಿಂತಿರ್ತಕ್ಕಂಥ ಪರಮೇಶ್ವರ ಮತ್ತು ಪಾರ್ವತಿಯನ್ನು ನೀವು ನೋಡ್ಬೋದು. ಇಲ್ಲಿ ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಈ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಉತ್ಸವ ಮೂರ್ತಿ, ಈಶ್ವರನ ಪರಿವಾರ. ಇವರು ಇದನ್ನು ಸ್ಥಳೀಯವಾಗಿ ಸ್ಕಂದ ಮೂರ್ತಿ ಪರಿವಾರ ಅಂತ ಕರೀತಾರೆ. ಸ್ಕಂದ ಅಂದರೆ ಇವನು ಸುಬ್ರಹ್ಮಣ್ಯ, ಗಣಪತಿ, ಇವರು ಉಮಾ ಮತ್ತು ಮಹೇಶ್ವರ. ಇಲ್ಲಿ ತೇರಿಗೆ, ಇಲ್ಲಿ ಜಾತ್ರೆಯಲ್ಲಿ ಇದು ವರ್ಷಕ್ಕೆ ಒಂದೇ ಸಲ ಇದು ಈಚೆ ಬರೋದು. ತೇರು ಒಂದು ವರ್ಷಕ್ಕೆ ಒಂದು ಸಲ ನಡೆಯುವಂಥ ತೇರು. ಆ ತೇರಿಗೆ ಇವರು ಇದನ್ನು ತಗೊಂಡು ಬರ್ತಾರೆ. ಒಂದು ವರ್ಷಕ್ಕೆ ಒಂದು ಸಲ ನೀವು ಅಲಂಕಾರ ಭರಿತರಾಗಿ ಊರೆಲ್ಲ ಸುತ್ತಾಕುವಂಥ ಮೂರ್ತಿ ಇವರೇ, ಉಮಾ ಮಹೇಶ್ವರರು, ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವರು ತಾಂಡವೇಶ್ವರ ಮೂರ್ತಿ ಅಂತ ಇವರು ಕರೀತಾರೆ. ತಾಂಡವೇಶ್ವರರು ಇವರು ಅಷ್ಟೇ ಅಂಧಕಾಸುರ ಸಂಹಾರದ ದಿನ ಮಾತ್ರ, ಅಂಧಕಾಸುರ ಸಂಹಾರ ಮಾಡಿದ ದಿನ ಮತ್ತು ಇನ್ನೊಂದು ದಿನ ಯಾವತ್ತು ಬರ್ತಾರೆ, ತೇರಿನ ದಿನ. ಸೊ 2 ದಿನ ಇವರು ಸಹ ಈಚೆಗೆ ಬರ್ತಾರೆ. ಸೊ 2 ದಿನ ಇವರನ್ನ ಸರ್ವಾಲಂಕಾರ ಭೂಷಿತರಾಗಿ ಮಾಡಿ ತೇರಿನ ಮೇಲೆ ಕುಳ್ಳರಿಸಿ ಊರೆಲ್ಲ ಇವ್ರನ್ನ ಮೆರವಣಿಗೆ ಮಾಡಿ ಸಂತೃಪ್ತಿಗೊಳಿಸಿ ಭಕ್ತಾದಿಗಳನ್ನು ಮತ್ತು ದೇವರನ್ನು ಏಕಕಾಲಕ್ಕೆ ಸಂತೃಪ್ತಿಗೊಳಿಸಿ ಮತ್ತೆ ವಾಪಸ್ಸು ತಂದಿಡ್ತಾರೆ. ಸೊ ಇದು ಸದಾ ಬಾಕ್ಲಾಕಿರುತ್ತೆ. ಬಂದಾಗ ನೀವು ತೆಗೆದಿದ್ರೆ ನಿಮ್ಗೆ ನೋಡೋಕ್ಕೊಂದು ಅವಕಾಶ ಸಿಗುತ್ತೆ.
ನೀವು ಶಿವನ ವಾಹನವಾದಂಥ ನಂದಿಯನ್ನು ನೀವು ನಂದಿ ರೂಪದಲ್ಲಿ ನೋಡಿರ್ತೀರ, ಬಸವಣ್ಣನ ರೂಪದಲ್ಲಿ, ಅಂದರೆ ಎತ್ತಿನ ರೂಪದಲ್ಲಿ ನೋಡಿರ್ತೀರ. ಇಲ್ಲಿ ಮನುಷ್ಯ ರೂಪದಲ್ಲಿರ್ತಕ್ಕಂಥ ಶಿವನ ವಾಹನ, ಶಿವನ ಚೈತನ್ಯ, ಶಿವನ ವಾಹನನಾದಂಥ ನಂದಿಯನ್ನು ನೀವು ಮನುಷ್ಯ ರೂಪದಲ್ಲಿ ನೋಡ್ತಾ ಇದ್ದೀರ. ನೋಡ್ರಿ, ಇದು ಅಪರೂಪನ. ಇದು ನಿಮಗೆ ನರಸೀಪುರಕ್ಕೆ ಬಂದು ಈ ಅಗಸ್ತೇಶ್ವರನ ದೇವಸ್ಥಾನಕ್ಕೆ ಬಂದ್ರೇ ಕಾಣೋದು. ಭಾಳ ಸೊಗಸಾದಂಥ ಆಳೆತ್ತರದ, ನನ್ನ ಎತ್ತರ ನೋಡಿ, ಇಲ್ಲಿ ನನ್ನ ಎತ್ತರ ಇದ್ದಾನೆ ನಂದೀಶ್ವರನನ್ನು ನೀವು ನೋಡ್ತಾ ಇದ್ದೀರಾ. ಎರಡು ಶಿವನ ಕಾವಲು ದೇವತೆಗಳಾಗಿ ಇಲ್ಲಿ ನಿಂತಿದ್ದಾರೆ. ಈ ಕಡೆ ನಂದಿ, ಆ ಕಡೆ ಭೃಂಗಿ. ನಂದಿಯನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಕೈಯಲ್ಲಿ ತ್ರಿಶೂಲವನ್ನು, ಒಂದು ಕೈಯಲ್ಲಿ ಢಮರುಗವನ್ನು, ಒಂದು ಕೈಯಲ್ಲಿ ಗದೆಯನ್ನು, ಒಂದು ಕೈಯಲ್ಲಿ ಆಶೀರ್ವಾದವನ್ನು ಮಾಡ್ತಿರ್ತಕ್ಕಂಥ ನಂದೀಶ್ವರ. ಅವನ ಕತ್ತಿನಲ್ಲಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ ಮತ್ತು ಅವನ ಕಣ್ಣುಗಳು, ಅವನ ಕಿರೀಟ ನೋಡಿ, ಇಲ್ಲಿ ಭಾಳ ಸೊಗಸು ಏನಪ್ಪ ಅಂತಂದರೆ ಅವನ ಕಿರೀಟ ಮತ್ತು ಇವನ ಕಿರೀಟದ ಡಿಸೈನು ಭೃಂಗಿಗಿಂತ ಬೇರೆಯಾಗಿ ಕಾಣುತ್ತೆ ನಿಮಗೆ. ಇವನು ನಂದಿ ನೋಡಿ, ಇವನು ಭೃಂಗಿ. ಈ ಭೃಂಗಿ ನೋಡಿ, ಇಲ್ಲಿ ಇವನು ಬಲಕೈಯಲ್ಲಿ ಒಂದು ಗದೆಗೆ ಸುತ್ತಿದ ಹಾವು ಎರಡು ಕಡೆಯೂ ಹಾವು ಸುತ್ತಕೊಂಡಿದೆ. ಈ ಭೃಂಗಿ ನೋಡಿ, ಇಲ್ಲಿ ಆ ಭೃಂಗಿಯ ಕಿರೀಟಕ್ಕೂ ನಂದಿಯ ಕಿರೀಟಕ್ಕೂ ಎರಡು ಭಾಳ ವ್ಯತ್ಯಾಸ ಕಾಣುತ್ತೆ. ಎರಡು ಕೈಯಲ್ಲಿ ಸೇಮ್ ಒಂದು ತ್ರಿಶೂಲ ಮತ್ತು ಢಮರುಗ ಮತ್ತು ಗದೆ ಇಟ್ಕೊಂಡಿದ್ದಾರೆ. ನಂದಿ ಮತ್ತು ಭೃಂಗಿ ಅಗಸ್ತೇಶ್ವರನನ್ನು ಕಾವಲು ಕಾಯ್ತಾ ನಿಂತಿದ್ದಾರೆ. ಭಾಳ ಅದ್ಭುತವಾದಂಥ ಕಾವಲು ದೇವತೆಗಳು. ಇನ್ನೆಲ್ಲ ದೇವಸ್ಥಾನಗಳಲ್ಲಿ ನೀವು ಪುಟ್ಪುಟ್ಟಾಗಿ ಆ ಕಡೆ ಮೂಲೆಯಲ್ಲಿ ಪುಟ್ಪುಟ್ಟಾಗಿ ನೀವು ನೋಡಿರ್ತೀರ. ಎಲ್ಲ ದೇವಸ್ಥಾನಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಆಳೆತ್ತರದ ದೇವರು ನೋಡಿ, ಇಲ್ಲಿ ನನ್ನ ಎತ್ತರ ನೋಡಿ, ಇಲ್ಲಿ ಆಳೆತ್ತರದ ನಂದಿ ಮತ್ತು ಭೃಂಗಿ, ಇದನ್ನು ನೀವು ನೋಡಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರ ಅತ್ಯಪರೂಪದ ಪಾರ್ವತಿ ದೇವಿಯನ್ನು ಪೂರ್ಣಮಂಗಳ ಕಾಮಾಕ್ಷಂಬ ಅಮ್ಮನವರು ಅಂತ ಇವರನ್ನು ಕರೀತಾರೆ. ಕಣ್ಣುಗಳಲ್ಲಿನ ಕಾಮನೆಯನ್ನು ಗ್ರಹಿಸಿಕೊಂಡು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂಥ ಅತ್ಯಪರೂಪದ ಪಾರ್ವತಿ ದೇವಿ ತಿರುಮಕೂಡು ನರಸೀಪುರದ ಅಗಸ್ತೇಶ್ವರನ ದೇವಸ್ಥಾನದಲ್ಲಿದ್ದಾಳೆ. ಇವಳು ಏನಪ್ಪ ವಿಶೇಷ ಅಂದರೆ, ಇವಳು ಶ್ರೀಚಕ್ರದ ಮೇಲೆ ನಿಂತಿದ್ದಾಳೆ. ತಾಯಿ ಶ್ರೀಚಕ್ರ ನೋಡಿ, ಕೆಳಗಡೆ ಪಾಣಿಪೀಠ ಇದೆ, ಪಾಣಿಪೀಠದ ಮೇಲೆ ಶ್ರೀಚಕ್ರ ಕಾಣಿಸ್ತಾ ಇದೆ. ಶ್ರೀಚಕ್ರದ ಮೇಲೆ ನಿಂತಿರತಕ್ಕಂಥ ತಾಯಿ ಪಾರ್ವತಿ, ಅತ್ಯಂತ ಶಕ್ತಿವಂತಳಾದ ತಾಯಿ ಪಾರ್ವತಿನ ನೀವು ನೋಡ್ಬೋದು. ಶ್ರೀಚಕ್ರದ ಮೇಲೆ ಅವಳು ನಿಂತಿದ್ದಾಳೆ. ಸೊ ಶ್ರೀಚಕ್ರದ ಮೇಲೆ ನಿಂತಿರತಕ್ಕಂಥ ಪಾರ್ವತಿ ದೇವಿ ಅತ್ಯಂತ ಶಕ್ತಿವಂತ ತಾಯಿ, ಅತ್ಯಂತ ಶಕ್ತಿವಂತ ದೇವತೆ, ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ತಾಯಿ. ಇವಳನ್ನು ಬಂದು ನೀವು ನೋಡಿದ್ದೆ, ಅದರಲ್ಲಿ ನಿಮ್ಮ ಬಹುಕಾಲದಿಂದ ಇದ್ದಂಥ ಆಸೆಗಳು, ಮನೋಕಾಮನೆಗಳು ಎಲ್ಲ ಪರಿಪೂರ್ಣವಾಗುವುದರಲ್ಲಿ ಸಂದೇಹವೇ ಇಲ್ಲ. ಸೊ ಅಂಥ ತಾಯಿಯನ್ನು ಇವತ್ತು ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಪೂರ್ಣಮಂಗಳ ಕಾಮಾಕ್ಷಾಂಬ ಅಮ್ಮನವರು ಅಂತ ಇವರ ಹೆಸರು. ಪೂರ್ಣಮಂಗಳ ಕಾಮಾಕ್ಷಾಂಬ ಅಮ್ಮನವರು. ಅವರ ಮುಖವನ್ನು ನೀವು ನೋಡಿ, ಇಷ್ಟು ಪ್ರಸನ್ನಳಾಗಿರ್ತಕ್ಕಂಥ ಮುಖ, ಆಶೀರ್ವಾದ ಮಾಡ್ತಿರ್ತಕ್ಕಂಥ ಕೈ, ಎಡಗಡೆಯಿಂದ ಇಳಿಬಿದ್ದಂಥ ಅವರ ತಲೆಗೂದಲಿನ ಅಲಂಕೃತ ಅವರ ತಲೆಗೂದಲನ್ನು ನೀವು ನೋಡ್ತಾ ಇರ್ಬೋದು. ಎಂಥ ಸುಂದರವಾದಂಥ ತಾಯಿ. ಬೆಳ್ಳಿಯಲ್ಲಿ ಮಾಡಿಸಿದಂಥ ಎರಡೂ ಕಡೆ ಅವಳ ಅಲಂಕಾರ ಮತ್ತು ಅವಳ ತಲೆ ಮೇಲಿರ್ತಕ್ಕಂಥ ಕಿರೀಟದ ನಡುವೆ ಅವಳಿಗೆ ನೆಟ್ಟಂಥ ಒಂದು ಪಚ್ಚೆಕಲ್ಲನ್ನು ನೀವು ನೋಡ್ಬೋದು. ಪಚ್ಚೆಕಲ್ಲು ಕಿರೀಟದ ನಡುವೆ ಬಹಳ ಶೋಭಿಸ್ತಾ ಇದೆ. ಬಹಳ ಸುಂದರಳಾಗಿ ತಾಯಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ನಿಂತಿದ್ದಾಳೆ. ಏನೇ ಕಷ್ಟ ಇದ್ರೂ ನಿಮಗೆ ಪರಿಹಾರ ಮಾಡುವಂಥ ದೇವಿ ತಾಯಿ ಪಾರ್ವತಿ. ಪೂರ್ಣಮಂಗಳ ಕಾಮಾಕ್ಷಾಂಬ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಶ್ರೀಚಕ್ರದ ಮೇಲೆ ನಿಂತಿರ್ತಕ್ಕಂಥ ಅತ್ಯಪರೂಪದ ತಾಯಿಯ ದರ್ಶನವನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ, ನೋಡ್ಕೊಂಡ್ರಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಲಲಾಟದ ಮೇಲೆ ಮೊದಲು ನಂದಿಯನ್ನು ನೀವು ನೋಡ್ಬೋದು. ನಂದಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಗಣಪತಿ ಕೂತಿದ್ದಾನೆ. ಗಣಪತಿ ಆದಮೇಲೆ ಇಲ್ಲಿ ಗಜಲಕ್ಷ್ಮಿ, ಗಣಪತಿ, ನಂದಿ, ಇವು ಮೂರನ್ನು ನೋಡ್ಕೊಂಡು ನೀವು ಕೆಳಗಡೆಗೆ ಬಂದರೆ ಇಲ್ಲಿ ದ್ವಾರಪಾಲಕರಾಗಿ ಎಲ್ಲ ಹೆಂಗಳೆಯರೇ ಇರೋವಂಥದ್ದು ವಿಶೇಷ. ಇಲ್ಲಿ ಇವಳು ತನ್ನ ಎಡಗೈಯಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾಳೆ, ಅಲ್ಲಿ ಅವಳು ತನ್ನ ಬಲಗೈಯಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾಳೆ. ಇಲ್ಲಿ ಎಡಗೈಯಲ್ಲಿ, ಅಲ್ಲಿ ಬಲಗೈಯಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಶಾರ್ದೂಲದ ಮೇಲೆ ನಿಂತಂಥ ಇಬ್ಬರು ಬಾಲಿಕೆಯರು, ಶಿಲಾಬಾಲಿಕೆಯರು ಕೈಯಲ್ಲಿ ಪಾಶವನ್ನು ಹಿಡ್ಕೊಂಡಿದ್ದಾರೆ ಅಂತ ನೀವು ಭಾಳ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವರು ಹೆಂಗೆಳೆಯರೇ ಅನ್ನೋವಂಥದ್ದು ವಿಶೇಷ. ಉಬ್ಬು ಶಿಲ್ಪವನ್ನು ನೀವು ಕರೆಕ್ಟಾಗಿ ನೋಡೋದು ಗೊತ್ತಾಗುತ್ತೆ. ಇವರು ಹೆಂಗೆಳೆಯರೇ ಇಬ್ಬರು, ಇದು ಸಹ ಹೆಂಗೆಳೆಯರೇ ಅಂತ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಇವರು ಹೆಂಗೆಳೆಯರೇ. ಪಾಶವನ್ನು ಧರಿಸಿರ್ತಕ್ಕಂಥ ಶಾರ್ದೂಲದ ಮೇಲೆ ಕುಳಿತಿರ್ತಕ್ಕಂಥವ್ರು ಇವರಿಬ್ಬರು. ಚಾಮರವನ್ನು ಬೀಸ್ತಾ ಇರತಕ್ಕಂಥ ಕನ್ಯೆ. ಎರಡು ಕಡೆ ನೀವು ನೋಡ್ಬೋದು. ಚಾಮರ ಇದು ನೋಡಿ, ಇದೆ ಚಾಮರ, ಇದು ಚಾಮರ, ಇದು ಇದೆಯಲ್ಲ, ಇದು ಚಾಮರ ಅಂತೀವಿ ನಾವು. ದೇವ್ರಿಗೆ ಹಿಂಗೆ ಬೀಸೋದು. ಇವರೆಲ್ಲ ಸೇವೆ ಆದಮೇಲೆ ದೇವರಿಗೆ ಅದನ್ನು ಬೀಸ್ತಾರೆ. ಯಾಕೆಂದರೆ ದೇವ್ರಿಗೆ ಸೆಕೆ ಆಗೋಗಿರುತ್ತೆ, ಆಭರಣಗಳನ್ನು ಹೂಗಳನ್ನೆಲ್ಲ ಹೇಳ್ಕೊಂಡು ದೇವ್ರಿಗೆ ಸೆಕೆ ಆಗಿರುತ್ತೆ ಅಂತ ಚಾಮರ ಸೇವೆ ಅಂತ ಮಾಡ್ತಾರೆ. ಚೆನ್ನಾಗಿ ಗೊತ್ತು ನಿಮಗೆ ಇವೆಲ್ಲ. ಸೊ ಅದನ್ನು ನೀವು ನೋಡ್ಬೋದು ನೋಡಿ, ಚಾಮರವನ್ನು ಹಿಡಿದುಕೊಂಡಿರ್ತಕ್ಕಂಥ ಶಿಲಾಬಾಲಿಕೆಯರು. ಇವರೆಲ್ಲರೂ ಹೆಂಗೆಳೆಯರೇ ಅನ್ನೋದೇ ವಿಶೇಷ ಇಲ್ಲಿ. ಈ ಒಳಗಡೆ ಪಾರ್ವತಿ ಸನ್ನಿಧಾನದಲ್ಲಿ ಇವರ ಎಲ್ಲರೂ ಹೆಂಗೆಳೆಯರೇ ನೋಡೋದಲ್ಲ.
ಸ್ನೇಹಿತರೆ, ಇದನ್ನೇ ನಾನು ಹೇಳಿದ್ದು, ಹನುಮಂತ ತಂದಿಟ್ಟಂಥ ಲಿಂಗ. ಈಗ ಸ್ಥಳೀಯರು ಇದನ್ನು ಹನುಮಂತೇಶ್ವರ ಅಂತ ಕರೀತಾರೆ. ನೋಡ್ರಿ, ಈಶ್ವರನಿಗೆ ಏನು ಹೇಳಿದ್ರು ಅದು ಈಶ್ವರನಿಗೆ ಸಲ್ಲುತ್ತೆ. ನಮ್ಮ ಬಾಯಿಂದ ಬರುವಂಥ ಪ್ರತಿ ಉಸಿರು ಈಶ್ವರನದ್ದು ಅನ್ನೋದಕ್ಕೆ ಪರಶಿವ. ನೋಡ್ರಿ, ಇಲ್ಲಿ ಹನುಮಂತೇಶ್ವರ ಅನ್ನೋ ಹೆಸರಲ್ಲಿ ಇವನಿಗೆ ಆ್ಯಕ್ಚುಲಿ ಪೂಜೆ ಇಲ್ಲ ಅಂತ ಹೇಳ್ತಾರೆ. ನಾವು ಬರುವಾಗೆಲ್ಲ ತುಂಬ ಚಿಕ್ಕಂದಲ್ಲಿ ನಾವು ಇದನ್ನು ಭಾಳ ಒಂದು 50 ವರ್ಷದಿಂದ ನಾನು ನೋಡಿದ್ದೀನಿ ಈ ದೇವ್ರನ್ನ. ನಾನು 50 ವರ್ಷದಿಂದ ಈ ಊರನ್ನು ನೋಡ್ದವ್ನು ನಾನು. ಸೊ ಈಗ ಅದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈಗ ಹನುಮಂತೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ. ಈ ದೇವರನ್ನ ನೀವು ನೋಡಿದಾಗ ನಿಮಗೆ ಮುಳುಬಾಗಿಲಿನ ಸೋಮೇಶ್ವರ ದೇವರನ್ನ ನಾನು ತೋರಿಸಿದ್ದೀನಲ್ಲ, ದಿನಕ್ಕೆ 3 ಸಲ ಕಲರ್ ಚೇಂಜ್ ಆಗುತ್ತಲ್ಲ, ಆ ಥರ ಕಲರ್ ಚೇಂಜ್ ಆಗುವಂಥ ಲಿಂಗ. ಆ ರೀತಿಯಾಗಿ 3 ದಿನಕ್ಕೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಬೇರೆ ಬೇರೆ ಬಣ್ಣಗಳಲ್ಲಿ ನಿಮಗೆ ಶಿವ ಇಲ್ಲಿ ಗೋಚರಿಸ್ತಾರೆ. ಸೊ ಹಾಗಾಗಿ ಇದನ್ನು ನೀವು ಬಂದು ನೋಡಲೇಬೇಕು. ಈ ದೇವಸ್ಥಾನನೂ, ಈ ದೇವಸ್ಥಾನ ಸಾಮಾನ್ಯ ಬರ್ತೀರಿ, ಅಗಸ್ತೇಶ್ವರನ ನೋಡ್ಕೊಂಡು ಹೊರಟ್ರಿ, ಹಂಗೆ ಮಾಡಬೇಡಿ. ಅಗಸ್ತೇಶ್ವರನ ನೋಡಿ, ಹನುಮಂತೇಶ್ವರನನ್ನು ನೋಡಿ, ನಾನು ಹೇಳಿದ ಕಥೆಯನ್ನು ನೀವು ಜ್ಞಾಪಿಸ್ಕೊತಿರಲ್ಲ. ಇವನು ಹನುಮಂತ ತಂದಂಥ ಲಿಂಗ, ಪುಣ್ಯಾತ್ಮ ಹನುಮಂತ ಎತ್ಕೊಂಡು ಬಂದಂಥ ಶಿವ ಇವನು. ಹಾಗಾಗಿ ಇವನನ್ನು ಸ್ಥಳೀಯರು ಹನುಮಂತೇಶ್ವರ. ನೋಡಿದ್ರಲ್ಲ ಸ್ನೇಹಿತರೆ, ಅಗಸ್ತೇಶ್ವರ ದೇವಸ್ಥಾನದ ಅದ್ಭುತಗಳನ್ನು, ಅದ್ಭುತವಾದಂಥ ಅಗಸ್ತೇಶ್ವರ ಸ್ವಾಮಿಯನ್ನು ನೀವು ನೋಡಿದ್ದೀರಾ. ಬಂದು ನೋಡಲೇಬೇಕಿಲ್ಲದೇ ನೀವು ಮಿಸ್ ಮಾಡಿಬಿಡ್ತೀರ. ಅಗಸ್ತೇಶ್ವರನ ನೋಡದೇ ಇದ್ದರೆ ಮುಗಿಸೋದಕ್ಕೆ ಮುಂಚೆ ಅಗಸ್ತೇಶ್ವರನ ಬಹಳ ಭಕ್ತಿಯಿಂದ ಸೇವೆ ಮಾಡ್ತಾ ಇರತಕ್ಕಂಥ ಅರ್ಚಕ ವೃಂದವನ್ನು ಇವತ್ತು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಈ 5 ಜನ ಟೊಂಕ ಕಟ್ಟಿ ನಿಂತ್ಬಿಟ್ಟಿದ್ದಾರೆ. ಅಗಸ್ತೇಶ್ವರನ ಈ ಸಂಪೂರ್ಣ ದೇವಸ್ಥಾನವನ್ನು ಭಾಳ ಶುಚಿಯಾಗಿ, ಬಹಳ ಶುಭ್ರವಾಗಿ, ನೋಡುಗರ ಕಣ್ಮನ ಸೆಳೆಯುವಂತೆ ಮಾಡುವುದರಲ್ಲಿ ಈ 5 ಜನರ ಪಾತ್ರ ಇದೆ. ಯಾವಾಗ ಬಂದರೂ 5 ಜನ ನಿಮ್ಗಿರ್ತಾರೆ. ಏನೇ ಕೇಳಿದ್ರು ನಿಮ್ಗೆ ಇಲ್ಲಿ ವಿಸ್ತೃತವಾಗಿ ವಿವರಿಸ್ಕೊಡ್ತಾರೆ. ಬಹಳ ಶಾಂತ ರೀತಿಯಿಂದ ಸುಪ್ರಸನ್ನರಾಗಿ ಪೂಜೆ ಮಾಡಿಕೊಡ್ತಾರೆ. ನೀವು ದೇವಸ್ಥಾನಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಅಂದ್ಕೊಂಡ್ಬಿಡ್ಬೇಕು. ದೇವಸ್ಥಾನಗಳಲ್ಲಿ ರಶ್ಶು ಎಳೆದು ಬಿಡ್ತಾ ಇರ್ತಾರೆ. ಒಂದು ಸೆಕೆಂಡ್ ದೇವ್ರು ನೋಡೋಕೆ ಮುಂಚೆ ಎಳೆದು ಬಿಟ್ಬಿಡ್ತಾರಲ್ಲ, ಆ ಸೀನೆಲ್ಲ ಇಲ್ಲಿಲ್ಲ. ಎಷ್ಟೇ 1000 ಜನ ಬಂದರೂ ಈ 5 ಜನ ನಿಮ್ಗೆ ಭಾಳ ಶಾಂತ ರೀತಿಯಿಂದ ಇಲ್ಲಿ ಎಲ್ಲ ವಿವರಿಸಿ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 8ರಿಂದ 1 ಗಂಟೆ ತನಕ, ಸಾಯಂಕಾಲ 5ರಿಂದ 7 ಗಂಟೆ ತನಕ, ಶನಿವಾರ ಮತ್ತು ಭಾನುವಾರಗಳಂದು 8ರಿಂದ 2 ಗಂಟೆ ತನಕ, ಮತ್ತು ಸಾಯಂಕಾಲ 5ರಿಂದ 7 ಗಂಟೆ ತನಕ. ಮತ್ತು ಎಲ್ಲ ವಿಶೇಷಗಳು, ಕಾರ್ತಿಕ್ ಮಾಸ ಇರ್ಬೋದು, ಶ್ರಾವಣ ಮಾಸ ಇರ್ಬೋದು, ಜಾತ್ರೆ ಇರ್ಬೋದು, ಎಲ್ಲ ವಿಶೇಷಗಳಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ನೀವು ಬಂದಾಗ ಇವ್ರನ್ನೆಲ್ಲ ಮಾತಾಡ್ಸೋದನ್ನು ಮರಿಬೇಡಿ. ಇವರು ತಂಪಾಡ್ತಾವೆ, ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಇವ್ರನ್ನ ಕೇಳಿ ನೀವು ದೇವಸ್ಥಾನನ, ಅಕಸ್ಮಾತ್ ನನ್ನ ವೀಡಿಯೋ ನೋಡಿರ್ಬೋದು, ಮರ್ತೋಗಿರ್ಬೋದು. ಇವ್ರನ್ನ ದೇವಸ್ಥಾನದ ವಿಶೇಷ ಏನು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಂದು ಮಾತಾಡಿಸ್ತೀರಲ್ಲ.